ಹುಡುಗನ್ ಪೇಟ್ ಹಾಕಿದೆ ಎಲ್ಲ ಒಂದು ಕರೀರಿ ಹುಡುಗನ ಕರೆ ಇಲ್ಲೇ ಇದ್ದಾನೆ ಊಟ ಮಾಡ್ತಾವನೆ ನಾಷ್ಟ ಮಾಡ್ತಾನೆ ಇವರೆಲ್ಲ ಮುಂದೆ ಹೋಗ್ತಿದ್ರು ನಾವು ಹಿಂದೆ ಹೋಗ್ತಿದ್ರು ರಾಜು ವಿರೋಧ ಪಕ್ಷದ ಶಾಸಕರ ಮೇಲೆ ಪೊಲೀಸ್ ಇಲಾಖೆನ ದುರ್ಬಳಕೆ ಮಾಡಿಕೊಂಡು ನಮ್ಮ ಶಾಸಕರ ಮೇಲೆ ಒತ್ತಡ ಇರ್ತಕ್ಕಂಥದ್ದು ಇದು ಮೊದಲ ಪ್ರಕರಣ ಏನಲ್ಲ. ಹಿಂದೆ ನಮ್ಮ ಶಾಸಕರಾಗಿರ್ತಕ್ಕಂಥ ಹರೀಶ್ ಪೂಂಜಾ ಅವ್ರ ಮೇಲೂ ಸಹ ಬೋಗಸ್ ಕೇಸನ್ನ ಅದ್ರ ಮೇಲೆ FIR ಅನ್ನು ರಿಜಿಸ್ಟರ್ ಮಾಡಿ ನಮ್ಮ ಶಾಸಕರನ್ನ ಬಂಧನ ಪಡಿಸ್ತಕ್ಕಂಥ ಪ್ರಯತ್ನ ಕೂಡ ಮಾಡಿದ್ರು. ಮೊನ್ನೆ ನಡೆದಂತ ಬೆಳಗಾವಿ ಪ್ರಕರಣ, ಸಿಟಿ ರವಿ ಪ್ರಕರಣ, ಸದನದ ಒಳಗಡೆ ಏನಾಗಿದೆ ಅದ್ರ ಬಗ್ಗೆ ತನಿಖೆ ಮಾಡ್ತೇವೆ ಅಂತ ಹೇಳಿದ್ರೆ ಅದನ್ನ ಸ್ವಾಗತ ಮಾಡ್ತೇವೆ. ಆದ್ರೆ ಸದನದ ಹೊರಗಡೆ ಯಾವ ರೀತಿ ಒಬ್ಬ ಜನಪ್ರತಿನಿಧಿಯನ್ನ ಯಾವ ರೀತಿ ನಡೆಸ್ಕೊಂಡಿದ್ದಾರೆ, ಪೊಲೀಸರು ಯಾವ ರೀತಿ ದೌರ್ಜನ್ಯವನ್ನು ಎಸಗಿದ್ದಾರೆ ಅಂತಕ್ಕಂಥದ್ದು ತಾವು ನೋಡಿದಿರಿ. ಇದು ಯಾವುದೂ ಕೂಡ ಸರ್ಕಾರದ ಕುಮ್ಮಕ್ಕಿನಿಂದ ಆಗುತ್ತೆ ವಿನಃ ಸರ್ಕಾರದ ಅಥವಾ ಮಂತ್ರಿಗಳ ಹಸ್ತಕ್ಷೇಪದಿಂದ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಸಹ ಮುನಿರತ್ನ ಅವ್ರ ಮೇಲೆ ಮೊಟ್ಟೆಗಳನ್ನ ಎಷ್ಟು ಹಲ್ಲೆ ಮಾಡ್ತಕ್ಕಂಥ ಏನೋ ಪ್ರಕರಣ ನಡೆದಿದೆ. ಇದೇನೋ ಸಣ್ಣ ಘಟನೆ ಅಂತೇಳಿ ನೀವು ಭಾವಿಸ್ಬೇಡಿ. ಮುನಿರತ್ನ ಅವ್ರ ಮೇಲೆ ಏನು ಪ್ರಕರಣಗಳು ದಾಖಲೆ ಆಗಿದೆ, ಅದು ತನಿಖೆ ಆಗ್ತಾ ಇದೆ, ಅದು ಮತ್ತೊಂದು ಭಾಗ. ಆದ್ರೆ ಶಾಸಕರ ಮೇಲೆ, ಮುನಿರತ್ನ ಅವ್ರ ಮೇಲೆ ಹೇಗಾದ್ರೂ ಮಾಡಿ ಒತ್ತಡ ಹಾಕಿ ಅವರನ್ನ ಶಾಸಕ ಸ್ಥಾನದಿಂದ ರಾಜೀನಾಮೆ ಕೊಡಬೇಕು, ಮರುಚುನಾವಣೆ ಆಗಿ ಅವ್ರಿಗೆ ಬೇಕಾದಂತ ಗೆಲ್ಲಿಸ್ಕೋಬೇಕು ಅಂತಕ್ಕಂಥ ಒಂದು ಷಡ್ಯಂತ್ರ ಪಿತೂರಿ ಅವತ್ತಿಂದನೂ ಕೂಡ ನಡೀತಾ ಇದೆ. ಇವತ್ತು ನಮ್ಮ ಕಾರ್ಯಕರ್ತರು ಕೂಡ ಬಹಳ ನೊಂದ್ಕೊಂಡಿದ್ದಾರೆ. ಯಾರು ಮುನಿರತ್ನ ಅವರ ಅಕ್ಕಪಕ್ಕ ಇರ್ತಕ್ಕಂಥ ಮುಖಂಡರುಗಳೇನಿದ್ದಾರೆ ಅವರ ಮೇಲೂ ಕೂಡ ಸುಳ್ಳು ಕೇಸುಗಳನ್ನು ದಾಖಲೆ ಮಾಡ್ತಕ್ಕಂಥದ್ದು, ಹಳೆ ಕೇಸುಗಳನ್ನ ರೀಓಪನ್ ಮಾಡ್ತಕ್ಕಂಥದ್ದು, ಮಹಿಳೆಯರ ಮೇಲೂ ಕೂಡ ದೌರ್ಜನ್ಯ ನಡೀತಾ ಇದೆ. ನಮ್ಮ ಕಾರ್ಯಕರ್ತರು ಮನೆಗೆ ನುಗ್ಗಿ ಬಿಯರ್ ಬಾಟ್ಲು ಒಡೆದಾಕಿ ಮನೆಯಲ್ಲಿರ್ತಕ್ಕಂಥ ಹೆಣ್ಮಕ್ಳು ಕೂಡ ಬೆದರಿಸ್ತಕ್ಕಂಥ ಕೆಲಸವು ಕೂಡ ಕಾಂಗ್ರೆಸ್ ಪಕ್ಷದ ಪುಡಾರಿಗಳು ಮಾಡ್ತಾ ಇದ್ದಾರೆ ಅಂತ ನಮ್ಮ ಕಾರ್ಯಕರ್ತರು ಆರೋಪ ಮಾಡ್ತಾ ಇದ್ದಾರೆ. ಇವತ್ತಿನ ಘಟನೆ ಇದ್ಯಾವುದು ಸಣ್ಣ ಘಟನೆ ಅಲ್ಲ. ಶಾಸಕರ ಮೇಲೆ ಒತ್ತಡ ಹಾಕ್ತಕ್ಕಂಥದ್ದು, ಬೆದರಿಕೆ ತಂತ್ರ, ಒತ್ತಡ ಹಾಕ್ತಕ್ಕಂಥ ತಂತ್ರ ಇದ್ಯಾವುದು ಕೂಡ ಕಾಂಗ್ರೆಸ್ ಪಕ್ಷದ ಯಾರು ಮುಖಂಡರು ಇದರಿಂದ ಇದ್ದಾರೆ ಅಥವಾ ಪುಡಾರಿಗಳೇನಿದ್ದಾರೆ ಇದರಿಂದ ಏನು ಕೂಡ ಸಾಧಿಸೋದಕ್ಕೆ ಸಾಧ್ಯ ಇಲ್ಲ. ನಾನು ಮತ್ತೊಮ್ಮೆ ಹೇಳ್ತೇನೆ, ಮುನಿರತ್ನ ಅವ್ರ ಮೇಲೆ ಇರ್ತಕ್ಕಂಥ ಆರೋಪಗಳು ಅದ್ರ ಬಗ್ಗೆ ತನಿಖೆ ಆಗ್ತಾ ಇದೆ, ತನಿಖೆ ಆಗ್ಲಿ, ಅದ್ರ ಬಗ್ಗೆ ನಮಗೆ ವಿರೋಧ ಇಲ್ಲ. ಸತ್ಯ ಏನಿದೆ ಹೊರಗಡೆ ಬರ್ತದೆ. ಆದ್ರೆ ಅದನ್ನ ನೆಪ ಒಡ್ಡಿ ಈ ರೀತಿ ದೌರ್ಜನ್ಯ ಮಾಡ್ತಕ್ಕಂಥದ್ದು ಇದು ಖಂಡಿತ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಶಾಸಕರನ್ನ, ಜನಪ್ರತಿನಿಧಿಗಳನ್ನ ಬೆದರಿಸ್ತಕ್ಕಂಥದ್ದು ಇದು ಅಕ್ಷಮ್ಯ ಅಪರಾಧ. ಇವತ್ತು ನೋಡಿ, ಮುನಿರತ್ನ ಅವರು ಗನ್ಮನ್ ಕೂಡ ವಿಡ್ರಾ ಮಾಡಿದ್ದಾರೆ. ಯಾಕೆ ಅವ್ರು ಶಾಸಕರಲ್ವಾ ಇನ್ನೂ ಕೂಡ? ಅವ್ರು ಹಾಗಾದ್ರೆ ಶಾಸಕ ಸ್ಥಾನದಲ್ಲಿ ಇಲ್ವಾ? ಹಾಗಾದ್ರೆ ಅವ್ರು ಜನಪ್ರತಿನಿಧಿ ಅಲ್ವಾ? ಇತರ ಶಾಸಕರು ಯಾವತ್ತೇ ಗನ್ಮನ್ಗಳನ್ನ ಕೊಟ್ಟಿದ್ದಾರೆ, ಇವರ ಗನ್ಮನ್ಗಳು ವಿಡ್ರಾ ಮಾಡ್ತಕ್ಕಂಥದ್ದು ಯಾಕೆ ವಿಡ್ರಾ ಮಾಡಿದ್ದಾರೆ ಅಂತ ಹೇಳಿದ್ರೆ ನಾಳೆ ಯಾವನಾರೋ ಬಂದು ಚೂರಿ ಹಾಕೋದ್ರು ಕೂಡ ಗೊತ್ತಾಗಬಾರ್ದು. ಅಂದ್ರೆ ಎಲ್ಲೋ ಒಂದ್ ಕಡೆ ಮುನಿರತ್ನ ಅವ್ರಿಗೆ ಪ್ರಾಣ ಭಯ ಇದೆ. ಇದನ್ನ ಆಧಾರವಿಡ್ಕೊಂಡು, ಕೇಸ್ಗಳನ್ನ ಆಧಾರವಿಡ್ಕೊಂಡು ಬೆದರಿಕೆ ಹೊಡ್ತಕ್ಕಂಥ ಕುತಂತ್ರ ನಡೀತಾ ಇದೆ. ಇದು ಖಂಡಿತ ಭಾರತೀಯ ಜನತಾ ಪಾರ್ಟಿ ಸಹಿಸೋದಿಲ್ಲ. ಈಗ ಮುನಿರತ್ನ ಅವ್ರು ಏನಂದ್ರೆ ಸರ್, ಭೇಟಿ ಆದ್ರಿ, ಹೇಗಿದ್ದಾರೆ? ಮುನಿರತ್ನ ಅವರು ತಲೆಗೆ ಪೆಟ್ಟಾಗಿದೆ, ಸ್ಕ್ಯಾನಿಂಗ್ ಮಾಡ್ಬೇಕು ಅಂತ ಹೇಳಿದರೆ ಧೈರ್ಯವಾಗಿದ್ದಾರೆ, ಗಟ್ಟಿಯಾಗಿದ್ದಾರೆ. ಮುನಿರತ್ನ ಅವ್ರ ಸ್ವಭಾವ ಏನು ಅಂತಕ್ಕಂದ್ರೆ ನಿಮ್ಗೆಲ್ಲರೂ ಕೂಡ ಚೆನ್ನಾಗಿ ಗೊತ್ತಿದೆ. ಕ್ಷೇತ್ರದ ಜನತೆಗೂ ಕಾರ್ಯಕರ್ತರು ಕೂಡ ಗೊತ್ತಿದೆ. ಅವರಿಷ್ಟು ಬಲಾಢ್ರಿದ್ದಾರೆ ಅಂತಾನೆ ಇವತ್ತು ಅವ್ರನ್ನ ಕುಗ್ಗಿಸ್ತಕ್ಕಂಥ ಕೆಲಸ ಇವತ್ತು ಷಡ್ಯಂತ್ರ ನಡೀತಾ ಇದೆ.
ಆದ್ರೂ ಕೂಡ ಇದು ಯಾವುದನ್ನು ಕೂಡ ಲೆಕ್ಕಿಸದೆ ಹೊತ್ತು ಮುನಿರತ್ನ ಅವರು ಗಟ್ಟಿಯಾಗಿದ್ದಾರೆ. ಸರ್, ಈಗ ಇದುವರೆಗೆ ಮುನಿರತ್ನ ಅವರನ್ನ ಮಾನಸಿಕವಾಗಿ ಈಗ ಅವರು ಪಾರ್ಟಿಯಿಂದ ದೂರವಾಗಿದ್ದಾರೆ, ಅವ್ರನ್ನ ಮೂರ್ತಿ ದೂರ ಇಡುವಂತ ಪ್ರಯತ್ನ ನಡೆದಿತ್ತು. ಈ ಘಟನೆ ಆದ ನಂತರ ಈಗ ವಿಜೇಂದ್ರ ಬಂದರೆ ಇದುವರೆಗೂ ಅವ್ರಿಗೆ ಪಕ್ಷ ಸಪೋರ್ಟ್ ಕೊಟ್ಟಿದ್ರೆ ಈ ಸಮಸ್ಯೆ ಆಗ್ತಿರ್ಲ ಅಂತ ಅನ್ಸಲ್ವ ಸರ್? ನೋಡ್ರಿ, ಸಪೋರ್ಟು ನಾನು ಮತ್ತೆ ಹೇಳ್ತಾ ಇದ್ದೇನೆ, ಅವ್ರ ಮೇಲೆ ಏನು ಆರೋಪಗಳು ಬಗ್ಗೆ ತನಿಖೆ ಆಗ್ತಾ ಇದೆ. ಮೊನ್ನೆ ಬೆಳಗಾವಿ ಅಧಿವೇಶನ ಸಂದರ್ಭದಲ್ಲೂ ಕೂಡ ಸದನದಲ್ಲಿ ಆಡಳಿತ ಪಕ್ಷದವರು ಆ ವಿಚಾರಗಳನ್ನ ಸದನದಲ್ಲೇ ಪ್ರಸ್ತಾಪ ಮಾಡಬೇಕು ಅಂದಾಗ ಬಹಳಷ್ಟು ಜನ ಅನ್ಕೊಂಡಿದ್ರು ಮುನಿರತ್ನ ಅವರು ಓಡೋಗ್ಬಿಡ್ತಾರೆ ಅಂತೇಳಿ. ಮುನಿರತ್ನ ಅವರು ಸ್ವತಃ ನನ್ನ ಹತ್ರ ಬಂದು ಬೆಳಗಾವಿಯ ಅಧಿವೇಶನ ಸಂದರ್ಭದಲ್ಲಿ ದಯವಿಟ್ಟು ಚರ್ಚೆಗೆ ಅವಕಾಶ ಮಾಡಿಕೊಡಿ, ನಾನು ಮುಕ್ತವಾಗಿ ಚರ್ಚೆ ಮಾಡ್ತೇನೆ, ನಾನು ಓಡೋಗೋದಿಲ್ಲ ಅಂತೇಳಿ ಧೈರ್ಯವಾಗಿ ಹೇಳಿದ್ದಾರೆ ಮುನಿರತ್ನ ಅವರು. ಹಾಗಾಗಿ ಪಕ್ಷ ಅವ್ರ ಜೊತೆಲಿಲ್ಲ ಅಂತಕ್ಕಂಥ ಪ್ರಶ್ನೆ ಇಲ್ಲ. ತನಿಖೆ ಒಂದು ಭಾಗ, ಈ ರೀತಿ ಷಡ್ಯಂತ್ರ ಬಂದಾಗ ನಮ್ಮ ಶಾಸಕರ ಪರವಾಗಿ ನಿಲ್ತಕ್ಕಂಥದ್ದು ನಮ್ಮ ಕರ್ತವ್ಯ, ಅದನ್ನ ಮಾಡಿದ್ದೇನೆ. ಧನ್ಯವಾದ.